10 ವರ್ಷದಿಂದ ಸುಮಾರು 24ರಿಂದ 25 ರೀತಿ ಬಾಂಬ್ ಸ್ಫೋಟಗಳಾಗಿದೆ. ವಿಶೇಷವಾಗಿ ಒಂದು 5-6 ಅಂತೂ ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ. ಇದನ್ನು ಖಂಡಿಸ್ತೀವಿ. ಒಂದು ಪುಲ್ವಾಮಾ ಆಗಿರ್ಬೋದು, ಪಹಲ್ಗಾಮ್ ಆಗಿರ್ಬೋದು, ಬಾಲಾಕೋಟ್ ಆಗಿರ್ಬೋದು, ಉರಿ ಆಗಿರ್ಬೋದು, ಪಠಾನ್ಕೋಟ್ ಆಗಿರ್ಬೋದು, ಇವತ್ತಾಗಿರ್ತಕ್ಕಂಥ ಇನ್ಸಿಡೆಂಟ್, ನಿನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಆಗಿರ್ಬೋದು, ಯಾವಾಗಲೂ ಇಂಥ ಸಂದರ್ಭದಲ್ಲಿ ಇದಕ್ಕೆ ರಾಜಕೀಯ ಇಲ್ಲ, ಪಕ್ಷಾತೀತವಾಗಿ ನಾವು ಯಾವಾಗಲೂ ಸರ್ಕಾರದ ಪರವಾಗಿ ಇದೀವಿ ಅಂತ ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ದೇಶದ ಹಿತದೃಷ್ಟಿ ನಮಗೆ ಮುಖ್ಯ ಆಗಿರ್ತದೆ. ಇದ್ರ ಬಗ್ಗೆ ಈ ಸಂದರ್ಭದಲ್ಲಿ ರಾಜಕೀಯ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಅದರ ಬಗ್ಗೆ ಮಾತಾಡೋದು ಸರಿ ಇಲ್ಲ. ಐ ಥಿಂಕ್ ವಿ ಶುಡ್ ನಾಟ್ ಸ್ಪೀಕ್ ನಾವು. ಇಟ್ಸ್ ಅ ಟೈಮ್ ಕನ್ಸಾಲಿಡೇಟ್ ಆಗಿರಬೇಕು. ನಾವೆಲ್ಲ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಬೇಕು. ಅದಾದಮೇಲೆ ಡೆಫಿನೆಟ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ. ಆಮೇಲೆ ಇಡೀ ದೇಶ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇರ್ತದೆ. ಈಗ ಅದರ ಬಗ್ಗೆ ಮಾತನಾಡ್ತಕ್ಕಂಥ ಸರಿಯಲ್ಲ. ಅಲ್ಲ, ಥ್ರೂಔಟ್ ದ ವರ್ಲ್ಡ್, ಇದು ನಮ್ಮ ದೇಶ ಅಂತಲ್ಲ, ಎಲ್ಲದರಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಎಲ್ಲ ಕಡೆ ಇದ್ದೇ ಇದೆ. ಈ ಆರ್ಗನೈಸ್ಡ್ ಕ್ರೈಮ್ನ ಕಡಿವಾಣ ಹಾಕ್ಬೇಕಂತಂದ್ರೆ ಅಕಾರ್ಡಿಂಗ್ ಟು ಮೀ ಎಲ್ಲೋ ಒಂದು ಜಾಗದಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕಂಬುದು ನಮ್ಮ ವಾದ. ಸೊ ಮೊನ್ನೆ ತಾನೇ ಇದ್ರ ಬಗ್ಗೆ ನಾನು ಸ್ಪಷ್ಟೀಕರಣೆ ಕೊಟ್ಟಿದ್ದೀನಿ. ನೀವು ಮೊನ್ನೆ ನಮ್ಮ ಜೈಲ್ ಇನ್ಸಿಡೆಂಟ್ ಬಗ್ಗೆ ಹೇಳ್ತಿದ್ರಲ್ಲ, ನಮ್ಮ ಜೈಲ್ ಇನ್ಸಿಡೆಂಟ್ ಅಲ್ಲ ಇದು, ಶೇಮ್ ಆನ್ ಎ ಸಿಸ್ಟಮ್. ಯಾವುದೇ ಸರ್ಕಾರಗಳಿರಲಿ, ಐ ಡೋಂಟ್ ಅಗ್ರಿ ಟು ಇಟ್. ಇದಕ್ಕೆ ಸರ್ಕಾರ ಪರ್ಯಾಯವಾಗಿ ಒಂದು ಪರ್ಮನೆಂಟ್ ಆಗಿ ಇದನ್ನು ಸೊಲ್ಯೂಷನ್ ಆಗಬೇಕು ಅಂತಂದರೆ ಟ್ರಾನ್ಸ್ಪರೆನ್ಸಿ ಒಂದು ಕಾರಣ. ಇಟ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಸಂಬಂಧಪಟ್ಟಿದ್ದ ಸಚಿವರುಗಳಿಗೆ, ಮುಖ್ಯಮಂತ್ರಿಗಳು ನಾನು ಮಾತನಾಡ್ತೀನಿ. ಆಬ್ವಿಯಸ್ಲಿ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ರಿ ಸೀನಿಯರ್ ಮೋಸ್ಟ್, ಹಿ ಹಸ್ ಗಾಟ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಮುಂದೆ ಬರ್ತಕ್ಕಂಥಗಳಲ್ಲಿ ಇದನ್ನು ಯಾವ ರೀತಿ ಕಡಿವಾಣ ಹಾಕಬೇಕು, ಕಮ್ಮಿ ಆಗಬೇಕು, ಝೀರೋ ಟಾಲರೆನ್ಸ್ ಆಗ್ತಕ್ಕಂಥದ್ದು ಮಾಡ್ತಾರೆ ಅಂತ ನನ್ನ ನಂಬಿಕೆ, ವಿಶ್ವಾಸ ಇದೆ. ಯಾಕಂದರೆ ಕಮಿಟ್ಮೆಂಟ್ ಇರ್ತಕ್ಕಂಥ ಅಧಿಕಾರಿಗಳು ಕಮ್ಮಿ ಆಗ್ತಾ ಇದ್ದಾರೆ ಅಂತ ಅನ್ಬೋದ. ಯಾಕಂದರೆ ಈ ಥರ ಮಾಡ್ತಕ್ಕಂಥದ್ದಕ್ಕೆ ಎಲ್ಲೋ ಒಂದು ಜಾಗದಲ್ಲಿ ಕಮಿಟೆಡ್ ಆಫೀಸರ್ಸ್ಗಳು ಬೇಕೇ ಬೇಕು. ಸೊ ಐ ಥಿಂಕ್ ಅಂಥ ಆಫೀಸರ್ಸ್ನ ಹುಡುಕಬೇಕು. ಇಂಥ ಆಫೀಸರ್ಸ್ ಯಾರು ಅಂತ ಬೆಂಬಲ ಮಾಡ್ತಾರೆ ಅವರಿಗೆ ಕಡ್ಡಾಯವಾಗಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಅಲ್ಲ, ಖಂಡಿತವಾಗಿ ಆತಂಕ ಉಂಟಾಗತ್ತೆ. ಬಟ್ ಈ ಸಂದರ್ಭದಲ್ಲಿ ಬೇರೆ ಏನು ಮಾತನಾಡಲಾರಂಗೆ ಈಗ ಸಾಲಿಡೇಟರಿ ಇರಬೇಕು, ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಯಾರು ಮಾಡಿದ್ದಾರೆ ಅದನ್ನ ಪತ್ತೆ ಹಚ್ಚಬೇಕು. ಅದು ನಮ್ಮ ಈಗ ಮೊದಲನೇದು. ಆಮೇಲೆ ಅದ್ರ ಜೊತೆಗೆ ಇಡೀ ದೇಶದಲ್ಲಿ ನಾವೆಲ್ಲ ಸ್ವಲ್ಪ ಜಾಗೃತರಾಗಿರಬೇಕು. ಯಾವುದೇ ರೀತಿಯಾದ ಒಂದು ಆಸ್ಪದ, ಒಂದು ಸಸ್ಪೆಕ್ಟ್ ಏನನ್ನ ಕಂಡ್ರೆ ಒಬ್ರಿಗೊಬ್ಬರು ಕೋಆರ್ಡಿನೇಟ್ ಮಾಡ್ತಕ್ಕಂಥ ಸಂದರ್ಭ ಈಗ. ನಮಾಜ್ ಎಲ್ಲಿ ಮಾಡಿದಾರಂತೆ? ಏರ್ಪೋರ್ಟ್ ಯಾರ ಜಾಗ? ಅದೇ ರೀ, ಅದೇ ಹೇಳ್ದು, ಏರ್ಪೋರ್ಟ್ ಯಾರ ಹತ್ತದಲ್ಲಿದೆ? ಏರ್ಪೋರ್ಟ್ ಕಂಟ್ರೋಲ್ ಮಾಡೋರು ಯಾರು? ಹಾಂ, ಅವ್ರಿಗೆ ಕೇಳ್ಬೇಕು ನೀವು. ಸೆಂಟ್ರಲ್ ಗೌರ್ಮೆಂಟ್. ಈಗ ಯಾಕಂತಂದ್ರೆ ಈ ಥರ ಇನ್ಸಿಡೆಂಟ್ಗಳು ನೋಡೇ ಮಾತನಾಡ್ತಾರೆ ಅವರು. ಯಾರು BJP ಅವರಿಗೆ ಈ ಥರದೇ ಇನ್ಸಿಡೆಂಟ್ಗಳು ಬೇಕು. ಇದ್ರ ಮೇಲೆ ಒಂದು ದೊಡ್ಡದು ಈಗ ಪ್ರಶ್ನೆ ಎತ್ಬಿಡ್ತಾರೆ. ಈ ಪ್ರಶ್ನೆ ಸಾವಿರಾರು ಸಂಖ್ಯೆಯಲ್ಲಿ ನಡೀತಾನೆ ಇರ್ತದೆ, ಇದೇ ಪ್ರಶ್ನೆಗಳು. ಈಗ ಯಾರು ಫೇತ್ ಎಲ್ಲಿ ಏನು ಮಾಡ್ತಾರೆ ನಾವು ಯಾರು ಹೇಳೋದಿಲ್ಲ, ನೀವು ಯಾರು ಹೇಳೋದಿಲ್ಲ. ಅವರೆಲ್ಲ ಮಾಡಿದ್ದಾರೆ. ಮಾಡಿರ್ತಕ್ಕಂಥ ಜಾಗ ಯಾವುದು? ಮಾಡಿರ್ತಕ್ಕಂಥ ಜಾಗ ಯಾವುದು? ಮತ್ತು ಯಾರು ಪರ್ಮಿಷನ್ ಕೊಟ್ಟಾರೆ? ಪರ್ಮಿಷನ್ ಕೊಡ್ಲಾರಂಗೆ ಮಾಡಿದಾರಾ? ಪರ್ಮಿಷನ್ ಕೊಟ್ಟಿದ್ದಾರಾ? ಪರ್ಮಿಷನ್ ಕೊಡ್ಲಾರಂಗೆ ಮಾಡಿದ್ರೆ ಯಾರು ಅರ್ಥದಲ್ಲಿದೆ ಮಾಡಲಿ, ಅವ್ರು ಏನು ಇದು ಕ್ರಮ ತಗೊಳ್ಳಿ, ನಾವೇನು ಮಾಡ್ಬೇಕು ಅದಕ್ಕೆ? ಅಕ್ರಮವಾಗಿ ಅಲ್ಲ, ಅದು ಇರ್ಬೋದು, ನನಗೆ ಗೊತ್ತಿಲ್ಲ. ಅದು ನಾನು ಅದ್ರ ಬಗ್ಗೆ ಗೊತ್ತಿಲ್ಲ. ಅಂಥದ್ದು ಕಾನೂನಾತ್ಮಕ ಅಕ್ರಮವಾಗಿದ್ದರೆ ಬಂದು ಕೊಡಕ್ಕೆ ಹೇಳಿ, ಕಂಪ್ಲೇಂಟ್ ಕೊಡಕ್ಕೆ ಹೇಳಿ. ಅಲ್ಲ, ಅದೇ ರೀ, ಕಂಪ್ಲೇಂಟ್ ಕೊಟ್ಟಿದ್ರೆ ಪ್ರೊಸೀಜರ್ ಇದೆ ಅಲ್ರಿ. ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾಗಬೇಕು? ಸರಿ ಇದೆಯೋ ತಪ್ಪಿದೆ, ಪ್ರೊಸೀಜರ್ ಇದೆ ತಾನೆ. ಅವ್ರು ಹೇಳಿದ್ದು ಸರಿ ಇದೆಯೋ ಅನ್ನೋಲ್ಲ ಗೊತ್ತಿಲ್ಲ. ಯಾಕಂದರೆ ಅಲಿಗೇಷನ್ ಮಾಡೋದು ತುಂಬ ಈಸಿ ಇರ್ಬೋದು ಕೆಲವು ಸಂದರ್ಭದಲ್ಲಿ, ಕೆಲವು ಟೈಮ್ ಸತ್ಯನೂ ಇರ್ಬೋದು. ಕಂಡಿಡಿಬೇಕಲ್ವಾ?